ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ಲೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಬಗ್ಗೆ ತಿಳ್ಕೊಳ್ಳೋಣ. ಟ್ರಾನ್ಸ್ಫಾರ್ಮರ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತದೆ, ಅದರ ಉಪಯೋಗಗಳೇನು, ಅದರ ಸ್ವಲ್ಪ ಕ್ಯಾಲ್ಕುಲೇಷನ್ಗಳನ್ನು ನಾವು ಸ್ವಲ್ಪ ತಿಳ್ಕೊಂಡ್ರೆ ನಮಗೆ ಮುಂದೆ ಅದು ಯೂಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಟ್ರಾನ್ಸ್ಫಾರ್ಮರ್ ಈಸ್ used to transfer energy from one circuit to another by electromagnetic induction. ನೋಡಿ, ಇದು ಹೆಂಗೆ ಅಂದರೆ ಟ್ರಾನ್ಸ್ಫಾರ್ಮರ್ ಪವರ್ನ ಟ್ರಾನ್ಸ್ಫರ್ ಮಾಡುತ್ತೆ ಪ್ರೈಮರಿ ಸೈಡಿಂದ ಸೆಕೆಂಡ್ರಿ. ಪ್ರೈಮರಿ ಅಂದ್ರೆ ಏನು, ಸೆಕೆಂಡ್ರಿ ಅಂದ್ರೆ ಏನು ಅಂತ ನೋಡೋಣ. ಸೊ ಇದರ ಹಿಂದಿನ ವಿಡಿಯೋದಲ್ಲಿ ನಾವು ಇಂಡಕ್ಟರ್ ಬಗ್ಗೆ ತಿಳ್ಕೊಂಡಿದ್ವಿ. ಇಂಡಕ್ಟೆನ್ಸ್ ಅಂದರೆ ಈಗ ಒಂದು ಕಾಯಿಲ್ನ ವೈಂಡ್ ಮಾಡಿ, ಐರನ್ ಕೋರ್ ಮೇಲೋ ಫೆರೈಟ್ ಕೋರ್ ಮೇಲೋ ಇದು ವೈಂಡ್ ಮಾಡಿ, ಹಿಂಗೆ ಇದರೊಳಗಡೆ ನಾವು ಕರೆಂಟ್ ಪಾಸ್ ಮಾಡಿದಾಗ ನಿಮಗೆ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ಥರ ಬಂದು ನಿಮಗೆ ಅದು ರಿಯಾಕ್ಟೆನ್ಸ್ ಇಂದ ಅದನ್ನು ಅಪೋಸ್ ಮಾಡುತ್ತೆ, ಚೇಂಜ್ ಆಫ್ ಕರೆಂಟ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದೇ ಪ್ರಕಾರ ನಾವು ಟ್ರಾನ್ಸ್ಫಾರ್ಮರಲ್ಲಿ ಈ ಥಿಯರಿನ ಯೂಸ್ ಮಾಡ್ತೀವಿ. ಅದೇ ಹೇಗೆ ಅಂದರೆ, ಈ ಟ್ರಾನ್ಸ್ಫಾರ್ಮರ್ ಮಾಡೋ ಕೆಲಸ ಏನಂದರೆ, ಸಪೋಸ್ ಒಂದು ಕಡೆ ಒಂದು ಸರ್ಕ್ಯೂಟ್ ಈ ಥರ ಕಾಯಿಲನ್ನು ವೈಂಡ್ ಮಾಡ್ತೀವಿ, ಇನ್ನೊಂದು ಕಾಯಿಲ್ ತಗೊಂಡು ಅದನ್ನು ಈಕ್ವಲ್ ನಂಬರ್ ಆಫ್ ಟರ್ನ್ಸ್ ಆರ್ ಹೆಚ್ಚು ಕಡಿಮೆ ಟರ್ನ್ಸ್ ಮಾಡ್ತೀವಿ. ಅದರ ಟರ್ನ್ಸ್ ಯಾತಕ್ಕೆ ಹೆಚ್ಚು ಕಡಿಮೆ ಮಾಡಿದ್ರೆ ಏನಾಗುತ್ತೆ ಆಮೇಲೆ ನೋಡೋಣ. ಇದು ಇನ್ಪುಟ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಅಂತೀವಿ, ಇದು ಔಟ್ಪುಟ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಅಂತ ಇಟ್ಕೊಂಡ್ರೆ, ಇದನ್ನ ಎರಡನ್ನ ಹತ್ತತ್ರ ಈ ಕಾಯಿಲ್ಸ್ನ ತಗೊಂಡು ಇಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಗ್ಯಾಲ್ವನೋಮೀಟರ್ ಸೆಕೆಂಡ್ರಿನಲ್ಲಿ ನೀವು ವೋಲ್ಟೇಜ್ ಅಥವಾ ಫ್ಲಕ್ಚುಯೇಷನ್ ಡಿವಿಯೇಷನ್ ಅನ್ನು ನೋಡಬಹುದು. ಇದು ಫ್ಲಕ್ಚುಯೇಷನ್ ಅಂಡ್ ಡಿವಿಯೇಷನ್ ಇನ್ ಗ್ಯಾಲ್ವನೋಮೀಟರ್ ಆರ್ ಸೆಕೆಂಡ್ರಿ ವೋಲ್ಟೇಜು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಇದು ನಂಬರ್ ಆಫ್ ಫ್ಲಕ್ಸ್ ಕಟ್ಟಿಂಗ್ ದ ಸೆಕೆಂಡ್ ಒನ್. ಇವಾಗ ನೋಡಿ, ಪ್ರೈಮರಿನಲ್ಲಿ ನಮಗೆ I1 ಚಾರ್ಜಿಂಗ್ ಕರೆಂಟ್ ಇಲ್ಲಿ ಹೋಗ್ತಾ ಇದೆ. ಕಾಯಿಲ್ 1, ಇದು ಕಾಯಿಲ್ 1, ಇದು ದಿಸ್ ಇಸ್ ಕಾಯಿಲ್ 1. ಇದು ಕಾಯಿಲ್ 1 ನಲ್ಲಿ ನಮಗೆ ಇಲ್ಲಿ ಫ್ಲಕ್ಸ್ ಡೆನ್ಸಿಟಿ ಇದು ಕಂಪ್ಲೀಟ್ ಆಗಿ ನಮಗೆ ಈ ವೈರ್ ಮೇಲೆ ಸಿಗ್ತಾ ಇದೆ, ಕಾಯಿಲ್ಸ್ ಮೇಲೆ. ಸೆಕೆಂಡ್ರಿನ ಹತ್ರ ತಂದಾಗ ಕೆಲವು ಫ್ಲಕ್ಸ್ ಆಚೆ ಕಡೆ ಹೋಗುತ್ತೆ, ಕೆಲವು ಫ್ಲಕ್ಸ್ ಕಾಯಿಲ್ ಮೇಲೆ ಪಾಸ್ ಆಗುತ್ತೆ. ಆವಾಗ ನಿಮಗೆ ಸ್ವಲ್ಪ ಫ್ಲಕ್ಸ್ ಕಂಪ್ಲೀಟ್ ಆಗಿ ಇದರಲ್ಲಿ ಸಿಗದೇ ಇರೋ ಕಾರಣ ನಿಮಗೆ ವೋಲ್ಟೇಜ್ ಅಂತೂ ಸಿಗುತ್ತೆ, ಬಟ್ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಈ ಗ್ಯಾಲ್ವನೋಮೀಟರ್ಗೆಲ್ಲ ಅದು ಡಿವಿಯೇಷನ್ ಡಿಪೆಂಡ್ ಆಗುತ್ತೆ, ಎಷ್ಟು ಹತ್ತಿರ ಇಟ್ಕೊಂಡಿದ್ದೀರಾ ಈ ಕಾಯಿಲ್ಗೂ ಆ ಕಾಯಿಲ್ಗೂ, ಪ್ಲಸ್ ಇದು ಫ್ಲಕ್ಸ್ ಎಷ್ಟು ಕಟ್ ಆಗ್ತಿದೆ ಸೆಕೆಂಡ್ರಿಗೆ ಅಂತ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಇದಕ್ಕೆ ಒಂದು ಐರನ್ ಕೋರ್ ಅಥವಾ ಫೆರೈಟ್ ಕೋರ್ ಇದ್ರ ಮೇಲೆ ನಾವು ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿನ ವೈಂಡ್ ಮಾಡ್ತೀವಿ. ಅದರ ಫೋಟೋಸ್ ಎಲ್ಲ ಆಮೇಲೆ ತೋರಿಸ್ತೇನೆ. ಸೊ ಅವಾಗ ಏನಾಗುತ್ತೆ, ಈ ಕಟಿಂಗ್ ಆಫ್ ದಿಸ್ ಫ್ಲಕ್ಸ್ ಜನರೇಟೆಡ್ ಬೈ ಪ್ರೈಮರಿ, ಅಂದರೆ ಈ ಪ್ರೈಮರಿನಲ್ಲಿ ಎಷ್ಟು ಫ್ಲಕ್ಸ್ ಅಂದರೆ ಬಿ ಎಷ್ಟು ಜನರೇಟ್ ಆಗಿದೆಯೋ ಆಲ್ಮೋಸ್ಟ್ ಅಷ್ಟೇ ಪ್ರಮಾಣದ ಫ್ಲಕ್ಸ್ ಇಲ್ಲಿ ಸೆಕೆಂಡ್ರಿ ಕಾಯಿಲ್ಗೂ ಕಟ್ ಆಗೋ ಥರ ಮಾಡುತ್ತೆ. ಸೊ ಜಾಸ್ತಿ ಇಂಡಕ್ಟೆನ್ಸ್ ಸಿಗುತ್ತೆ, ಜಾಸ್ತಿ ನಿಮಗೆ ಫ್ಲಕ್ಸ್ ಡೆನ್ಸಿಟಿ ಸಿಗುತ್ತೆ. ಆವಾಗ ಸೆಕೆಂಡ್ರಿನಲ್ಲಿ ನಿಮಗೆ ಫ್ಲಕ್ಸ್ ಕಟ್ ಆಗೋದ್ರಿಂದ ನಿಮಗೆ ಜಾಸ್ತಿ ವೋಲ್ಟೇಜ್ ಇಲ್ಲಿ ಸಿಗುತ್ತದೆ. ಸೊ ದಟ್ ಈಸ್ ವೈ ವಿ ಯೂಸ್ ಲ್ಯಾಮಿನೇಟೆಡ್ ಇದು ಐರನ್ ಕೋರ್ ಯೂಸ್ ಮಾಡ್ತೇವೆ. ಸೊ ಇದನ್ನು ಐರನ್ ಕೋರ್ ಯೂಸ್ ಮಾಡಿದ್ರೆ ಸ್ವಲ್ಪ ಲಾಸಸ್ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಎಡ್ಡಿ ಕರೆಂಟ್ ಅಂತೀವಿ. ಲ್ಯಾಮಿನೇಟೆಡ್ ಇದು ಯೂಸ್ ಮಾಡಿದಾಗ ನಿಮಗೆ ಜಾಸ್ತಿ ಫ್ಲಕ್ಸ್ ಕಟಿಂಗ್ ಸಿಗುತ್ತೆ, ಆಮೇಲೆ ನಿಮಗೆ ವೋಲ್ಟೇಜು ಸಿಗುತ್ತೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಧನ್ಯವಾದಗಳು. ಸೊ ಈ ಟ್ರಾನ್ಸ್ಫಾರ್ಮರ್ನ ಬೇಸಿಕ್ ಕೆಲಸ ಏನಂದರೆ, ಅದು ಪವರ್ನ ಟ್ರಾನ್ಸ್ಫರ್ ಮಾಡ್ತದೆ. ಅಂದರೆ ಈಗ ಪ್ರೈಮರಿ ಪವರ್ ಏನಿದೆ, ದಟ್ ಈಸ್ ಪವರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ನಾವು ಯಾವಾಗಲೂ ಈ P1 ಪ್ರೈಮರಿ ಸೈಡ್ P1 ಅಂದರೆ ನೋಡಿ, ಇದು ಪ್ರೈಮರಿ ಸೈಡು, ಇದು ವೋಲ್ಟೇಜ್ ಕೊಟ್ಟಿದ್ದೀವಿ V1, ಪ್ರೈಮರಿ ಸೈಡ್ ಕರೆಂಟ್ I1, ಪ್ರೈಮರಿ ಸೈಡ್ ನಂಬರ್ ಆಫ್ ಟರ್ನ್ಸ್ N1 ಅಂತ ಇಟ್ಕೊಳ್ಳಿ, ಅಂದರೆ ಒಂದು 100 15 ಎಷ್ಟೋ ಒಂದು ಸೇ ಇಟ್ ಈಸ್ N1. ಸೊ ಸೆಕೆಂಡ್ರಿ ಸೈಡ್ ಅದು ಐರನ್ ಕೋರ್, ಲ್ಯಾಮಿನೇಟೆಡ್ ಐರನ್ ಕೋರ್ ಮೇಲೆ ನಾವು ವೈಂಡ್ ಮಾಡಿರ್ತೀವಿ. ಸೊ I2 ಇದು ಲೋಡ್ ಹಾಕಿದ್ಮೇಲೆ ಇದು ಕರೆಂಟ್ ಫ್ಲೋ I2 ಸಿಗುತ್ತೆ ಅಂತ ಇಟ್ಕೊಳ್ಳಿ.
ಸೊ ಸೆಕೆಂಡ್ರಿ ವೋಲ್ಟೇಜ್ V2 ಸಿಗುತ್ತೆ. ಸೊ ನಂಬರ್ ಆಫ್ ಟರ್ನ್ಸ್ N2, ಸೊ ಅದು 50 100 150, ಅದು ಕ್ಯಾಲ್ಕುಲೇಷನ್ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಹಿಂಗಿರುತ್ತೆ. ಸೊ ಇಟ್ ವಿಲ್ ಟ್ರಾನ್ಸ್ಫರ್ ದ ಪವರ್ ಫ್ರಮ್ ಪ್ರೈಮರಿ ಸೈಡ್ ಟು ಸೆಕೆಂಡ್ರಿ ಸೈಡ್, ವಿಚ್ ಈಸ್ P1 is almost equal to P2. ಅಂದರೆ P1 ಇವಾಗ ಏನದು, P1 is nothing but ನಿಮಗೆ P1 is nothing but V1 into I1. ಸೊ ಅದು ಪವರ್ ಫ್ಯಾಕ್ಟರ್ ಆಮೇಲೆ. ಸೊ is equal to ಪ್ರೈಮರಿ ಪವರ್. ಸೊ P2 is equal to V2 into I2. ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನಲ್ಲಿ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನಂತೀವಿ, ಸ್ಟೆಪ್ ಅಪ್ ಅಲ್ಲಿ ಇಲ್ಲಿ ನಿಮಗೆ ವೋಲ್ಟೇಜ್ ಪ್ರೈಮರಿನಲ್ಲಿ 12 ವೋಲ್ಟ್ಸ್ ಇದ್ರೆ, ಸೆಕೆಂಡ್ರಿ ನಿಮಗೆ 120 ವೋಲ್ಟ್ಸ್ ಬೇಕಾದರೆ ಅದಕ್ಕೆ ಕ್ಯಾಲ್ಕುಲೇಷನ್ ಇದೆ. ಅದ್ರ ಪ್ರಕಾರ ಸ್ಟೆಪ್ ಅಪ್ ಮಾಡ್ಬೋದು. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದರೆ ನಿಮಗೆ ಪ್ರೈಮರಿ 120 ವೋಲ್ಟ್ಸು 240 ವೋಲ್ಟ್ಸ್ ಏನಾದ್ರು ಇದ್ದರೆ, ಸೆಕೆಂಡ್ರಿ ಟು ಬಿ ಕನ್ವರ್ಟೆಡ್ ಇಂಟು 12 ವೋಲ್ಟ್ಸ್, ಅದಕ್ಕೆ ಕ್ಯಾಲ್ಕುಲೇಷನ್ ಇದೆ. ಅದು ಏನಂತ ತಿಳ್ಕೊಳ್ಳೋಣ. ಅಂದರೆ ಇದು ಪವರ್, ಪ್ರೈಮರಿಯಲ್ಲಿರೋ ಪವರ್ ಟ್ರಾನ್ಸ್ಫರ್ ಟು ಸೆಕೆಂಡ್ರಿ ಮಾಡುವಾಗ ವೋಲ್ಟೇಜ್ ಸೆಕೆಂಡ್ ಸ್ಟೆಪ್ ಅಪ್ ಅಲ್ಲಿ ವೋಲ್ಟೇಜ್ ಹೆಚ್ಚಾಗುತ್ತೆ, ಬಟ್ ಕರೆಂಟು ಕಡಿಮೆ ಆಗುತ್ತೆ ಸೆಕೆಂಡ್ರಿನಲ್ಲಿ. ಸೊ ಸ್ಟೆಪ್ ಡೌನ್ ಅಲ್ಲಿ ನಿಮಗೆ ವೋಲ್ಟೇಜ್ ಕಮ್ಮಿ ಆಗುತ್ತೆ, ಕರೆಂಟು ಜಾಸ್ತಿ ಆಗುತ್ತೆ. ಯಾಕಂದರೆ ಇದು P1 ಆ್ಯಂಡ್ P2ನ ಮ್ಯಾಚ್ ಮಾಡಬೇಕಂದ್ರೆ ಇದನ್ನು ಎರಡರಲ್ಲಿ ಒಂದನ್ನು ಕಾಂಪನ್ಸೇಟ್ ಮಾಡಲೇಬೇಕಾಗುತ್ತೆ ಪವರ್ ಈಕ್ವಲ್ ಮಾಡಲಿಕ್ಕೆ. ಅದರ ಬಗ್ಗೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇದೆ, ಅದನ್ನು ತಿಳ್ಕೊಳ್ಳೋಣ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಒಂದು ಪವರ್ ಸ್ಟೇಷನಲ್ಲಿ ನಮಗೆ 12,000 ವೋಲ್ಟ್ಸ್ ಜನರೇಟ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಅದು ಪವರ್ ಸ್ಟೇಷನಿಂದ ಹಿಡ್ಕೊಂಡು ಅದು ನಿಮಗೆ ಟ್ರಾನ್ಸ್ಮಿಟ್ ಮಾಡ್ತಾರೆ ಊರಿಂದ ಊರಿಗೆ. ದೊಡ್ಡ ದೊಡ್ಡ ಎತ್ತರಕ್ಕಿರೋ ಒಂದು ಇನ್ಫ್ರಾಸ್ಟ್ರಕ್ಚರ್ ನೋಡಿರ್ಬೋದು, ಉದ್ದುದ್ದ ವೈರ್ಗಳು ಹಾಕಿ ಊರಿಂದ ಊರಿಗೆ ಹೋಗ್ತಾ ಇರುತ್ತದು, ಹೈ ಟೆನ್ಷನ್ ವೈರ್ ಅಂತೀವಲ್ಲ ಅದು. ಸೊ ಇದನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಉದ್ದುದ್ದಕ್ಕೆ ಊರಿಂದ ಊರಿಗೆ ಹಾಕಿರ್ತಾರೆ. ಇದರಲ್ಲಿ ಎನರ್ಜಿ ಲಾಸ್ ಆಗುತ್ತೆ, ಎನರ್ಜಿ ಲಾಸಸ್ ಇರುತ್ತೆ. ಅದಕ್ಕೋಸ್ಕರ ಎನರ್ಜಿ ಲಾಸ್ ಆಗೋದನ್ನು ತಡೆಯೋದಕ್ಕೆ ಏನು ಮಾಡ್ತಾರೆ, ಇಲ್ಲಿ ಒಂದು ಊರಿಗೆ ಹತ್ತಿರ ಬಂದಾಗ ಅವರಿಗೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಒಂದು ಹಾಕ್ತಾರೆ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಅದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ 12,000 ವೋಲ್ಟ್ಸಿಂದ ಇಟ್ಕೊಂಡು ಅದನ್ನು 400,000 ವೋಲ್ಟ್ಸ್ಗೆ ಅದನ್ನು ಇನ್ಕ್ರೀಸ್ ಮಾಡ್ತಾರೆ ನಮ್ಮ ಕಡೆ. ಈ 400,000 ವೋಲ್ಟ್ಸ್ ಇಲ್ಲಿ ನಮಗೆ ಸಿಗ್ತಾ ಇರ್ತದೆ. ಸೊ ಇದು 400,000 ವೋಲ್ಟ್ಸ್ ಇಂದ ನಮಗೆ ಆ ಏರಿಯಾ ಹತ್ತಿರ ಬಂದಾಗ ಅದು ವಾಪಸ್ ಅದನ್ನು 11,000, ಇಲ್ಲಿ ನಮಗೆ 400,000 ವೋಲ್ಟ್ಸ್ ಇರುತ್ತೆ, ಇಲ್ಲಿ ವಾಪಸ್ಸು ಇದು ಸ್ಟೆಪ್ ಡೌನ್ ಮಾಡ್ತಾರೆ. ಸ್ಟೆಪ್ ಡೌನ್ ಮಾಡಿದಾಗ ಇಲ್ಲಿ ನಮಗೆ ತಿರ್ಗಿ ವಾಪಸ್ 11,000 ವೋಲ್ಟ್ಸ್ ಸಿಗೋಂಗೆ ಮಾಡ್ತಾರೆ. ಈಗ 11,000 ವೋಲ್ಟ್ಸ್ ಸಿಗೋದ್ರಿಂದ ಮನೆಗಳಿಗೆ ಅದನ್ನು ತಗೊಂಡು ಹೋಗ್ಬಿಟ್ಟು ಅದನ್ನು ತಿರ್ಗಾ ಅದನ್ನು ಸ್ಟೆಪ್ ಡೌನ್ ಮಾಡಿಬಿಟ್ಟು ಇನ್ನೊಂದು ಸತಿ ಸ್ಟೆಪ್ ಡೌನ್ ಮಾಡಿದಾಗ ಅದನ್ನು ಅದು 440 ವೋಲ್ಟ್ಸು ಅಥವಾ 220 ವೋಲ್ಟ್ಸು ಅಥವಾ 230 ವೋಲ್ಟ್ಸ್ನ ಕನ್ವರ್ಟ್ ಮಾಡಿ ಮನೆಗಳಿಗೂ ಕೊಡ್ತಾರೆ. ಇದು ಟೆಕ್ನಾಲಜಿ ಯೂಸ್ ಮಾಡೋದು. ಪವರ್ ಸ್ಟೇಷನಿಂದ ಹಿಡ್ಕೊಂಡು ಎನರ್ಜಿ ಲಾಸ್ ಆಗೋದಂತ ತಡಲಿಕ್ಕೆ ಸ್ಟೆಪ್ ಅಪ್ ಮಾಡಿ ತಿರ್ಗಾ ಅದನ್ನು ಸ್ಟೆಪ್ ಡೌನ್ ಮಾಡಿ ಮನೆಗಳಿಗೂ ಕೊಡೋ ಅಷ್ಟೊತ್ತಿಗೆ 220 ವೋಲ್ಟ್ಸ್ ಬರುತ್ತೆ. ಇದು ಯಾಕೆ ಮಾಡ್ತಾರೆ ಅಂದರೆ ಎನರ್ಜಿ ಲಾಸನ್ನು ಕಮ್ಮಿ ಮಾಡಲಿಕ್ಕೆ. ಎನರ್ಜಿ ಲಾಸ್ ಹೆಂಗಾಗುತ್ತೆ ಇಲ್ಲಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಏನಾಗುತ್ತೆ ಅಂದರೆ, ಈ 240 ವೋಲ್ಟ್ಸನ್ನೇ ತಗೊಳ್ಳೋಣ ಅಂದ್ಕೊಂಡೆ. ಇವಾಗ ಪವರ್ ಸ್ಟೇಷನ್ನಿಂದ ಬರೀ 240 ವೋಲ್ಟ್ಸ್ ಜನರೇಟ್ ಮಾಡಿ ಕಳಿಸೋದಾದ್ರೆ ಏನಾಗುತ್ತೆ ನೋಡೋಣ. 240 ಜನರೇಟ್ ಮಾಡಿ ನಿಮಗೆ ಊರಿಂದ ಊರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ನಿಮ್ಮ ಮನೆಗೆ ಕೊಡೋ ಅಷ್ಟೊತ್ತಿಗೆ ತುಂಬಾ ಲಾಸ್ ಆಗಿ ಅದು ವೋಲ್ಟೇಜೇ ಸಿಗದಿರೋಂಗಾಗುತ್ತೆ. ಯಾಕಂದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಉದ್ದುದ ಹೈ ಟೆನ್ಷನ್ ವೈರ್ಗಳಿಂದ ಕಳಿಸ್ತಾ ಇದ್ದಾರೆ, ಟ್ರಾನ್ಸ್ಮಿಟ್ ಮಾಡ್ತಾರೆ ಎನರ್ಜಿ ಅಂತ ಇರೋದ್ನಲ್ಲ, ಅದನ್ನು ತಗೊಂಡು 5 ohms ಇದೆ ಅಂದ್ಕೊಳ್ಳಿ ಅದರದ್ದು ರೆಸಿಸ್ಟೆನ್ಸ್. ಸೊ 5 ohms ರೆಸಿಸ್ಟೆನ್ಸ್ ಇದ್ದಾಗ ಫಾರ್ ಎಕ್ಸಾಂಪಲ್ ಅದು 10 ಕಿಲೋವಾಟ್ಸ್ ಪವರ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. 240 ವೋಲ್ಟ್ಸ್ 10 ಕಿಲೋವಾಟ್ಸ್ ಪವರ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಸೊ ಕರೆಂಟ್ ಎಷ್ಟು ಬೇಕಾಗುತ್ತೆ? ಕರೆಂಟ್ ಆವಾಗ ನಿಮಗೆ I = 10 ಕಿಲೋವಾಟ್ಸ್. 10 ಕಿಲೋವಾಟ್ಸ್ ಡಿವೈಡೆಡ್ ಬೈ ನಿಮಗೆ 240 ವೋಲ್ಟ್ಸ್. 240
ವೋಲ್ಟ್ಸ್ ಈಸ್ ಈಕ್ವಲ್ ಟು ಸಮ್ವೇರ್ ಅರೌಂಡ್ 41.67 ಆಂಪ್ಸ್ ಸಿಗುತ್ತೆ. ಈಗ ಈ 41.67 ಆಂಪ್ಸ್ ನಿಮಗೆ ಕರೆಂಟ್ ಸಿಗೋದ್ರಿಂದ ಪವರ್ ಎಷ್ಟಾಗುತ್ತೆ? ಪವರ್ ಈಸ್ ಈಕ್ವಲ್ ಟು I ಸ್ಕ್ವೇರ್ಡ್ ಆರ್. 41.67 ಸ್ಕ್ವೇರ್ಡ್ ಆರ್ 5 ಓಮ್ಸ್. ಸೊ ಎಷ್ಟಾಗುತ್ತೆ ಅಂದರೆ 8681 watts, that is 8.68 ಕಿಲೋವಾಟ್ಸ್ ಪವರ್ ಲಾಸ್ ಆಗುತ್ತೆ ಇದನ್ನು ನೀವು ಟ್ರಾನ್ಸ್ಫರ್ ಮಾಡಿದ್ರೆ. ಯಾಕಂದರೆ 5 ಓಮ್ಸ್ ರೆಸಿಸ್ಟೆನ್ಸ್ ಇದೆ, ಪವರ್ ಲಾಸ್ ಆಗ್ತಾನೆ ಇರುತ್ತೆ ತುಂಬ ಉದ್ದ ಕೇಳ್ಕೊಂಡೋದ್ರೆ. ಸೊ 10 ಕಿಲೋವಾಟ್ಸ್ ಪವರ್ ಇಲ್ಲಿಂದ ಟ್ರಾನ್ಸ್ಫರ್ 240 ವೋಲ್ಟ್ 10 ಕಿಲೋವಾಟ್ ಟ್ರಾನ್ಸ್ಫರ್ ಮಾಡಿದ್ರೂ ನಿಮಗೆ ಸಿಗೋದು 8.68. 10 ಕಿಲೋವಾಟ್ಸ್ ಮೈನಸ್ 8.6 2 ಪಾಯಿಂಟ್ ಸಮಥಿಂಗ್ ಕಿಲೋವಾಟ್ ಸಿಗುತ್ತೆ. ಇಲ್ಲಿ ಜನರೇಟ್ ಆಗಿದ್ದು 10 ಕಿಲೋವಾಟ್ಸು, ಇಲ್ಲಿ ನಿಮಗೆ ಸಿಗೋದು 2 ಪಾಯಿಂಟ್ ಸಮಥಿಂಗ್ ಕಿಲೋವಾಟ್ ಸಿಗುತ್ತೆ. ಸೊ ಎನರ್ಜಿ ಲಾಸ್ ಇಸ್ ಸಮ್ವೇರ್ ಅರೌಂಡ್ 87% ಎನರ್ಜಿ ಲಾಸ್ ಸಿಗುತ್ತೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಅದು 400,000 ವೋಲ್ಟ್ಸ್ಗೆ ಸ್ಟೆಪ್ ಅಪ್ ಮಾಡ್ತಾರಲ್ಲ, ಅವಾಗ ಏನಾಗುತ್ತೆ? ಸೊ ಸ್ಟೆಪ್ ಅಪ್ ಮಾಡ್ತೀವಲ್ಲ, ದಟ್ ಈಸ್ ಫ್ರಮ್ 12,000 ವೋಲ್ಟ್ಸಿಂದ ಇಟ್ ವಿಲ್ ಬಿ ಸ್ಟೆಪ್ಡ್ ಅಪ್ ಟು 400,000 ವೋಲ್ಟ್ಸ್ಗೆ. ಆವಾಗ ಏನು ಲೆಕ್ಕಾಚಾರ? 5 ಓಮ್ಸ್ ರೆಸಿಸ್ಟೆನ್ಸ್ ವೈರ್ ಇದ್ದಾಗ ಅಂದರೆ ಎನರ್ಜಿ ಎಷ್ಟಾಗುತ್ತೆ? ಎನರ್ಜಿ ಲಾಸ್ ಇಸ್ ಸಮ್ವೇರ್ ಅರೌಂಡ್ ಕ್ಯಾಲ್ಕುಲೇಟ್ ಮಾಡೋಣ. ಕರೆಂಟ್ ಅವಾಗ ಏನಾಗುತ್ತೆ? ಕರೆಂಟು 10,000 ಕಿಲೋವಾಟ್ಸೇ ಜನರೇಟ್ ಮಾಡಿದ್ವಿ. 10,000 ವಾಟ್ಸ್ ದಟ್ ಈಸ್ ಈಕ್ವಲ್ ಟು 10 ಕಿಲೋವಾಟ್ಸ್. 10 ಕಿಲೋವಾಟ್ಸ್ ಪವರ್ ಜನರೇಟ್ ಮಾಡಿದ್ವಿ, ಡಿವೈಡೆಡ್ ಬೈ ನಮ್ಮದು ವೋಲ್ಟೇಜ್ ಎಷ್ಟಿದೆ? 400,000 ವೋಲ್ಟ್ಸ್. ಇವಾಗ ನೋಡಿ ಇಲ್ಲಿ ಸರಿಯಾಗಿ 10,000 ಡಿವೈಡೆಡ್ ಬೈ 400,000 ವೋಲ್ಟ್ಸ್ ಇರೋದಕ್ಕೆ ನಿಮಗೆ ಕರೆಂಟ್ ಅದ್ರಲ್ಲಿ ಟ್ರಾನ್ಸ್ಮಿಟ್ ಆಗ್ತಾ ಇರೋದು 0.025 ಆಂಪ್ಸ್. ಸೊ ಪವರ್ ಎಷ್ಟು ಲಾಸ್ ಆಗುತ್ತೆ ಅಂದರೆ, ಪವರಿಂದ 5 ಓಮ್ಸ್ ರೆಸಿಸ್ಟೆನ್ಸ್ ಇರೋ ವೈರ್ನಲ್ಲಿ I ಸ್ಕ್ವೇರ್ಡ್ ಆರ್ ತಾನೆ. ಸೊ I ಸ್ಕ್ವೇರ್ಡ್ ಆರ್ ತೊಗೊಂಡಾಗ I ಎಷ್ಟಿದೆ? 0.025 ಆಂಪ್ಸು ಇಂಟು 0.025 ಆಂಪ್ಸ್ ಇಂಟು 5 ಓಮ್ಸ್. ಇದೆಷ್ಟು ಬರುತ್ತೆ? ಸಮ್ವೇರ್ ಅರೌಂಡ್ 0.0031 ವಾಟ್ಸ್, ದಟ್ ಈಸ್ ಈಕ್ವಲ್ ಟು 0.000031 ವಾಟ್. ಸೊ ಇದು ಇಷ್ಟು ಪವರ್ ನಿಮಗೆ ಲಾಸ್ ಆಗುತ್ತೆ. ಸೊ 240 ವೋಲ್ಟ್ಸ್ ಹಂಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಗೆ ಏನು ಸಿಗೋದಿಲ್ಲ. ಸೊ ಅದನ್ನು ಅದಕ್ಕೋಸ್ಕರನೇ ಸ್ಟೆಪ್ ಅಪ್ ಮಾಡಿ, ಅದನ್ನು ಆಮೇಲೆ ತಿರ್ಗಾ ಇದನ್ನು ಹತ್ತಿರ ಬಂದಾಗ ಅದನ್ನು ತಿರ್ಗಾ ಸ್ಟೆಪ್ ಡೌನ್ ಮಾಡಿ, ಸೊ ಆಮೇಲೆ ತಿರ್ಗಾ ಇನ್ನೊಂದು ವೇ ಆಫ್ ಸ್ಟೆಪ್ ಡೌನ್ ಮಾಡಿ 240 ವೋಲ್ಟ್ಸ್ ನಿಮ್ಮ ಮನೆಗಳಿಗೆ ಕೊಡ್ತಾರೆ. ಇದೊಂದು ಎಕ್ಸಾಂಪಲ್. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು. ಸೊ ಕಾಯಿಲ್ 1 ಉತ್ಪತ್ತಿಯಾದ ಫ್ಲಕ್ಸು ಆಲ್ಮೋಸ್ಟ್ ಎಲ್ಲ ಫ್ಲಕ್ಸು ಕಾಯಿಲ್ 2ಗೆ ಸಿಗಬೇಕಂದ್ರೆ ಇದನ್ನು ತುಂಬ ಹತ್ತಿರದಲ್ಲಿ ಇಡಬೇಕಾಗುತ್ತೆ. ಆವಾಗ ನಿಮಗೆ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇಲ್ಲಿ ಇದಕ್ಕೂ ಪ್ರಭಾವ ಬಿದ್ದು ನಿಮಗೆ ಇಲ್ಲಿ ಗ್ಯಾಲ್ವನೋಮೀಟರ್ದು ರಿಫ್ಲೆಕ್ಷನ್ ಜಾಸ್ತಿ ಕಾಣುತ್ತೆ. ಸೊ ಇದನ್ನು ಹೆಂಗೆ ಅಚೀವ್ ಮಾಡ್ತೀವಿ ಅಂದರೆ, ನಾವು ಇದನ್ನು ಒಂದು ಐರನ್ ಕೋರ್ ಮೇಲೆ ವೈಂಡ್ ಮಾಡ್ಬೋದು. ಎಲ್ಲ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿನ ಒಂದು ಐರನ್ ಕೋರ್ ಮೇಲೆ ವೈಂಡ್ ಮಾಡಿ ಅದನ್ನು ನಾವು ಇನ್ಪುಟ್ ವೋಲ್ಟೇಜ್ ಕೊಟ್ಟು ಔಟ್ಪುಟ್ ವೋಲ್ಟೇಜ್ ತೆಗಿಬೋದು. ಬಟ್ ಇಲ್ಲಿ ಐರನ್ ಕೋರ್ ಬರೀ ಪ್ಯೂರ್ ಒಂದೇ ಒಂದು ರಾಕ್ ಐರನ್ ಕೋರ್ನ ನಾವು ತಗೊಂಡು ಅದನ್ನು ವೈಂಡ್ ಮಾಡಿ ತಗೊಂಡ್ರೆ ಫ್ಲಕ್ಸ್ ಏನೋ ನಿಮಗೆ ಜಾಸ್ತಿ ಇದಕ್ಕೂ ಟ್ರಾನ್ಸ್ಫರ್ ಆಗೋದು ಜಾಸ್ತಿ ಆಗುತ್ತೆ. ಬಟ್ ನಿಮಗೆ ಇಲ್ಲಿ ಎಡ್ಡಿ ಕರೆಂಟ್ ಅಂತ ಒಂದು ಇಂಟರ್ನಲ್ ಒಂದು ಲಾಸಸ್ ಶುರು ಆಗುತ್ತೆ, ದಟ್ ಈಸ್ ಕಾಲ್ಡ್ ಕಾಪರ್ ಲಾಸ್. ಸೊ ಎಡ್ಡಿ ಕರೆಂಟ್ ಅಂತ ಸ್ಮಾಲ್ ಕರೆಂಟ್ ಅದಕ್ಕೆ ಅಪೋಸ್ ಮಾಡೋಂಗೆ ಉತ್ಪತ್ತಿ ಆಗುತ್ತೆ. ಅದು ನಿಮಗೆ ಹೀಟ್ ಜನರೇಟ್ ಮಾಡ್ತದೆ ಈ ಟ್ರಾನ್ಸ್ಫಾರ್ಮರ್ಗಳಲ್ಲಿ. ಸೊ ಅದಕ್ಕೆ ಏನು ಮಾಡ್ತಾರೆ, ಈ ಐರನ್ ಕೋರ್ನ ಸಣ್ಣದಾಗಿ ಲ್ಯಾಮಿನೇಷನ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಿಮಗೆ ಈ ಥರ ಒಂದೇ ಒಂದು ಸಾಲಿಡ್ ಐರನ್ ಕೋರ್ ತೊಗೊಳ್ಬೋದು. ಈ ಥರ ಲ್ಯಾಮಿನೇಷನ್ಸ್ ಮಾಡಿಕೊಂಡು ಈ ಥರ ನಿಮಗೆ ಐರನ್ ಕೋರ್ನ ನಿಮಗೆ ಯೂಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈಚ್ ಲ್ಯಾಮಿನೇಟೆಡ್ ಕೋರ್, ಲ್ಯಾಮಿನೇಷನ್ ಅಂದರೆ ಒಂದಕ್ಕೊಂದು ಅದಕ್ಕೆ ಕಂಡಕ್ಷನ್ ಇರೋದಿಲ್ಲ, ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ಪಾಸ್ ಆಗುತ್ತೆ. ಇಲ್ಲೇನು ಕಾಯಿಲ್ 1ನಲ್ಲಿ ನಾವು ಹಾಕಿ ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಮಾಡ್ತೀವಿ ವೋಲ್ಟೇಜ್ ಕೊಟ್ಟ ಮೇಲೆ, ಫುಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದರಲ್ಲಿ ಪ್ರಭಾವ ಬೀರುತ್ತೆ. ಆವಾಗ ಕಾಯಿಲ್ 2 ಇದನ್ನ ಮೇಲೆ ಸುತ್ತಿರೋದ್ರಿಂದ
ಜಾಸ್ತಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದಕ್ಕೂ ಕಟ್ ಆಗಿ ನಿಮಗೆ ವೋಲ್ಟೇಜ್ ಜಾಸ್ತಿ ಲಾಸ್ ಇಲ್ಲದೆ ಸೆಕೆಂಡ್ರಿನಲ್ಲಿ ಸಿಗುತ್ತದೆ. ಇದು ನಮಗೆ ಲ್ಯಾಮಿನೇಟೆಡ್ ಟ್ರಾನ್ಸ್ಫಾರ್ಮರ್ನಲ್ಲಿ ಸಿಗುತ್ತದೆ. ಈಗ ಇದಕ್ಕೆ ಕೆಲವು ಕ್ಯಾಲ್ಕುಲೇಷನ್ಗಳು ನೋಡೋಣಂತೆ ಏನೇನಿದೆ. ನಾವು ಸ್ಟೆಪ್ ಅಪ್ ಅಂತೀವಿ, ಸ್ಟೆಪ್ ಡೌನ್ ಅಂತೀವಿ. ಸಿಂಪಲ್ ಕ್ಯಾಲ್ಕುಲೇಷನ್ ಏನಾದ್ರು ಇದ್ರೆ ನೋಡೋಣ ಅಂತ ಕೇಳಿದ್ರೆ, ಈಗ ನೋಡಿ ಇದರಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ತಗೊಳ್ತೀವಿ, ಅದರಲ್ಲಿ ಲ್ಯಾಮಿನೇಟೆಡ್ ಕೋರೆ ಯೂಸ್ ಮಾಡ್ತೀವಿ. ಆಮೇಲೆ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಹಾಕಿರ್ತೀವಿ ಅಂದ್ಕೊಳ್ಳಿ. ಇದು ಪ್ರೈಮರಿ ವೈಂಡಿಂಗ್, ಇದು ಸೆಕೆಂಡ್ರಿ ವೈಂಡಿಂಗ್. ಇದು ಪ್ರೈಮರಿ ವೈಂಡಿಂಗಿಗೆ ಇದು I1 ಅಂತ ತಗೊಳ್ಳೋಣ, ಕರೆಂಟ್ ಫ್ಲೋ. ಇದು V1 ಅಂತ ತಗೊಳ್ಳೋಣ, AC ವೋಲ್ಟೇಜ್ ಇಲ್ಲಿ ಕೊಡ್ತೇವೆ. ಇದಕ್ಕೆ ನಾವು V1 ಅಂತ ಕೊಡೋಣ. ಇದರ ಔಟ್ಪುಟ್ಟಲ್ಲಿ ನಮಗೆ I2 ಕರೆಂಟು ಲೋಡ್ ಹಾಕಿದ್ರೆ ಸಿಗುತ್ತದೆ. ಏನೋ ಬಲ್ಬೋ ಏನೋ ಸಮಥಿಂಗ್ ಯು ಕ್ಯಾನ್ ಕನೆಕ್ಟ್ ಆ್ಯಂಡ್ ಜನರೇಟ್ ದಿಸ್ I2. ಸೊ ಈ I2 ಇಲ್ಲಿ ನಿಮಗೆ V2 ಸಿಗುತ್ತೆ. ವೋಲ್ಟೇಜ್ ಎಷ್ಟು ಬೇಕೋ ಅದನ್ನು ಕ್ಯಾಲ್ಕುಲೇಷನ್ ನೋಡೋಣ ಎಷ್ಟು ಬರುತ್ತೆ ಅಂತ. ಈಗ ಇಲ್ಲಿ ನಂಬರ್ ಆಫ್ ಟರ್ನ್ಸ್ N1 ಇದ್ದರೆ ಪ್ರೈಮರಿನಲ್ಲಿ, ನಂಬರ್ ಆಫ್ ಟರ್ನ್ಸ್ ಸೆಕೆಂಡ್ರಿಗೆ N2 ಅಂತ ಹೇಳೋಣ. ಇದರಲ್ಲಿ ಏನು ಕ್ಯಾಲ್ಕುಲೇಷನ್ ಇದೆ ಅಂದರೆ ನೋಡಿ, ಜನರಲ್ ಇದರಲ್ಲಿ ಒಂದು ಕ್ಯಾಲ್ಕುಲೇಷನ್ ಏನಂದರೆ V ಔಟ್ಪುಟ್ ಡಿವೈಡೆಡ್ ಬೈ V ಇನ್ಪುಟ್ ಈಸ್ ಈಕ್ವಲ್ ಟು number of turns in secondary divided by number of turns in primary. That is also equal to I1 by I2. ಅಂದರೆ ಈಗ ಔಟ್ಪುಟ್ ವೋಲ್ಟೇಜ್ ಡಿವೈಡೆಡ್ ಬೈ ಇನ್ಪುಟ್ ವೋಲ್ಟೇಜ್ ಈಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ. ಸೊ ಇದರಲ್ಲಿ ನಮಗೆ 3 ಪ್ಯಾರಾಮೀಟರ್ಸ್ ಯಾವುದನ್ನು ಗೊತ್ತಿದ್ರೆ, ಔಟ್ಪುಟ್ ವೋಲ್ಟೇಜ್, ಇನ್ಪುಟ್ ವೋಲ್ಟೇಜ್ ಅಂಡ್ ಸೆಕೆಂಡ್ರಿ ಟರ್ನ್ಸ್ ಗೊತ್ತಿದ್ರೆ ಇದು ಪ್ರೈಮರಿ ನಂಬರ್ ಆಫ್ ಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಥವಾ ನಿಮಗೆ ಇಲ್ಲಿ ಸೆಕೆಂಡರಿ ವೋಲ್ಟೇಜ್ ಬೇಕಂದರೆ ಇಲ್ಲಿ ಪ್ರೈಮರಿ ನಂಬರ್ ಆಫ್ ಟರ್ನ್ಸ್, ಸೆಕೆಂಡರಿ ನಂಬರ್ ಆಫ್ ಟರ್ನ್ಸ್ ಆ್ಯಂಡ್ ಔಟ್ಪುಟ್ ವೋಲ್ಟೇಜ್ ನಿಮಗೆ ಗೊತ್ತಿರಬೇಕು. ಅವಾಗ ನಿಮಗೆ ಪ್ರೈಮರಿ ವೋಲ್ಟೇಜ್ ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಿಮಗೆ ಇಲ್ಲಿ 120 ವೋಲ್ಟ್ಸ್ ಇದೆ ಅಂದ್ಕೊಳ್ಳಿ. ನಿಮಗೆ ಇಲ್ಲಿ ಔಟ್ಪುಟ್ನಲ್ಲಿ ಇಲ್ಲಿ ಇನ್ಪುಟ್ 1000 ಟರ್ನ್ಸ್ ಇದೆ, ಔಟ್ಪುಟ್ನಲ್ಲಿ 100 ಟರ್ನ್ಸ್ ಇದೆ ಅಂದ್ಕೊಳ್ಳಿ. ಇಲ್ಲಿ ನಾವು 120 ವೋಲ್ಟ್ಸ್ ಕೊಡೋದ್ರಿಂದ ಇಲ್ಲಿ ನಮ್ಮ V2 ಏನು ಅಂತ ಪ್ರಶ್ನೆ ಬಂದರೆ, V2ಗೆ ಮೇಲಿನ ಈಕ್ವೇಷನಿಂದ ಕ್ಯಾಲ್ಕುಲೇಟ್ ಮಾಡಿದಾಗ V2 is equal to V1, that is VI into N2 by N1. ಕರೆಕ್ಟ್ ಅಲ್ವಾ? V2 that is, this is V output, ಇದು V2 ಅಂತ ತಗೊಳ್ಳಿಬೇಕಾರೆ V output is V2. VI is equal to ಇನ್ಪುಟ್ ಎಷ್ಟು ಬೇಕಾದ್ರೆ ಇದು VI ಈ ಥರ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ ನಮಗೆ ರಿಪ್ಲೇಸ್ ಮಾಡಿದ್ರೆ VI ಎಷ್ಟಿದೆ ಇನ್ಪುಟ್ಟು 120 ಇಂಟು N2 ಎಷ್ಟಿದೆ 100 ಡಿವೈಡೆಡ್ ಬೈ 1000 ಎಷ್ಟು ಬಂತಿದು? ದಟ್ ಕಮ್ಸ್ ಟು ಸಮ್ವೇರ್ ಅರೌಂಡ್ 12 ವೋಲ್ಟ್ಸ್. ಕರೆಕ್ಟಾ? ಸೊ 110 ಇದು ಹೋಗುತ್ತೆ, 10 ಡಿವೈಡ್ ಬೈ 12 ವೋಲ್ಟ್ಸ್. ಸೊ ಈ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದು ಜನರಲ್ ಫಾರ್ಮುಲಾ, ಇದನ್ನು ನೀವು ಜ್ಞಾಪಕ ಇಟ್ಕೊಂಡು ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ದಟ್ ಈಸ್ ಔಟ್ಪುಟ್ ವೋಲ್ಟೇಜ್ ಡಿವೈಡ್ ಬೈ ಇನ್ಪುಟ್ ವೋಲ್ಟೇಜ್ ಇಸ್ ಈಕ್ವಲ್ ಟು number of turns in secondary divided by number of turns in primary, which is also equal to current flow in input divided by current flow in output. ಇದನ್ನ ರಿಪ್ಲೇಸ್ ಮಾಡಿ ನೋನ್ ಪ್ಯಾರಾಮೀಟರ್ಸ್ನ ಹಾಕಿಬಿಟ್ಟು ಅನ್ನೋನ್ ಪ್ಯಾರಾಮೀಟರ್ಸ್ನ ಕಂಡುಹಿಡಿಬಹುದು. ಈಗ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಿಮಗೆ ಪವರ್ ಟ್ರಾನ್ಸ್ಫಾರ್ಮರ್ ಸಿಗುತ್ತೆ. ದೆನ್ AF, ದಟ್ ಈಸ್ ಆಡಿಯೋ ಫ್ರೀಕ್ವೆನ್ಸಿ. ಆಡಿಯೋ ಫ್ರೀಕ್ವೆನ್ಸಿ ಅಂದರೆ 20 ಹರ್ಟ್ಸಿಂದ 20 ಕಿಲೋ ಹರ್ಟ್ಸ್ವರೆಗೂ ಆಡಿಯೋ ಫ್ರೀಕ್ವೆನ್ಸಿ ಅಂತೀವಲ್ಲ, ಈ ಆಂಪ್ಲಿಫೈರ್, ಆಡಿಯೋ ಆಂಪ್ಲಿಫೈರ್ಸಲ್ಲೆಲ್ಲ ಯೂಸ್ ಆಗೋದು ಕಮ್ಯುನಿಕೇಷನಲ್ಲಿ, ವಾಯ್ಸ್ ಕಮ್ಯುನಿಕೇಷನಲ್ಲಿ. ಅಲ್ಲಿ AF ಟ್ರಾನ್ಸ್ಫಾರ್ಮರ್ ಥರ ಯೂಸ್ ಮಾಡ್ತೀವಿ. ಆಮೇಲೆ RF ಟ್ರಾನ್ಸ್ಫಾರ್ಮರ್, ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್, ಅಂದರೆ ನಿಮಗೆ ಟ್ರಾನ್ಸ್ಮಿಷನ್ ಆಫ್ ರೇಡಿಯೋ ಫ್ರೀಕ್ವೆನ್ಸಿ ಒಂದು ಕಡೆಯಿಂದ ಇನ್ನೊಂದು ಕಡೆ ವಾಯ್ಸ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ RF ಟ್ರಾನ್ಸ್ಫಾರ್ಮರ್ ಸರ್ಕ್ಯೂಟಲ್ಲಿ ಬರ್ತದೆ. ಆಟೋ ಟ್ರಾನ್ಸ್ಫಾರ್ಮರ್ಸ್, ಈ ಆಟೋ ಟ್ರಾನ್ಸ್ಫಾರ್ಮರ್ಸ್ ಅಂದರೆ ಏನಂದರೆ ಇದರಲ್ಲಿ ಇನ್ಪುಟ್
ಆ್ಯಂಡ್ ಔಟ್ಪುಟ್ಗೆ ಒಂದು ಕಾಮನ್ ಪಾಯಿಂಟ್ ಇರುತ್ತೆ ಹಿಂಗೆ. ಸೊ ವೈಂಡಿಂಗ್ ಒಂದೇ ಇರುತ್ತೆ, ಬಟ್ ಆ ಔಟ್ಪುಟ್ ತಗೋಬೇಕಾದ್ರೆ ಅದು ಸೆಂಟರ್ ಕೆಳಗಡೆ ಒಂದು ಕಾಮನ್ ಪಾಯಿಂಟ್ ತೊಗೊಂಡ್ಬಿಟ್ಟು ಅದನ್ನು ಸೆಂಟ್ರಲ್ಲಿ ಮೂವ್ಮೆಂಟ್ ಇರೋವಂಥ ಒಂದು ಪಾಯಿಂಟನ್ನು ತಗೋತಾರೆ. ದಿಸ್ ಈಸ್ ಯೂಸ್ಫುಲ್ ಇನ್ ಆಟೋ ಟ್ರಾನ್ಸ್ಫಾರ್ಮರ್, ದಟ್ ಈಸ್ ಇನ್ ಡಿಮೋಸ್ಟ್ರಾಟ್ ಅಂತ ಲ್ಯಾಬಲ್ಲಿ ಯೂಸ್ ಮಾಡ್ತೀವಲ್ಲ ಆ ಥರ ಯೂಸ್ ಮಾಡ್ತೀವಿ. ಇವಾಗ ನೋಡಿ, ಇದು ಟ್ರಾನ್ಸ್ಫಾರ್ಮರ್ ಒಂದು ಸಿಂಬಲ್ ಈ ಕಡೆ ಇದೆ. ದಿಸ್ ಈಸ್ ಏರ್ ಕೋರ್ ಟ್ರಾನ್ಸ್ಫಾರ್ಮರ್. ಇದು ಏನು ಐರನ್ ಕೋರು ಫೆರೈಟ್ ಕೋರ್ ಏನು ಇರೋದಿಲ್ಲ ಮಧ್ಯ. ಸೊ ದಿಸ್ ಈಸ್ ಏರ್ ಕೋರ್ ಟ್ರಾನ್ಸ್ಫಾರ್ಮರ್. ಇದು ಟ್ರಾನ್ಸ್ಫಾರ್ಮರ್ ವಿತ್ ಫೆರೈಟ್ ಕೋರ್, ಈ ಥರ ಅದಕ್ಕೆ ಸಿಂಬಲ್ ಇರುತ್ತೆ. ಫೆರೈಟ್ ಕೋರ್ಗೆ ಅಂದರೆ ಹೈಲಿ ಫ್ಲಕ್ಸ್ ಟ್ರಾನ್ಸ್ಫರ್ ಮಾಡೋ ಕೋರ್ದು. ದೆನ್ ಟ್ರಾನ್ಸ್ಫಾರ್ಮರ್ ವಿತ್ ಐರನ್ ಕೋರ್, ನಾರ್ಮಲ್ ಲ್ಯಾಮಿನೇಟೆಡ್ ಐರನ್ ಕೋರ್ ಈ ಥರ ಇರುತ್ತೆ. ಅದರಲ್ಲಿ ಈ ಥರ ತೋರಿಸ್ತಾರೆ, ಉದ್ದುದಕ್ಕೆ ಲೈನ್ಸ್ ಮಧ್ಯದಲ್ಲಿ ಬರೀತಾರೆ. ಸೊ ಇದು ಸೆಂಟರ್ ಟ್ಯಾಪು 3 ಟರ್ನ್ಸ್ 96 ಟರ್ನ್ಸ್ ಯಾವ್ದು ಬೇಕಾದ್ರೂ ಕ್ಯಾಲ್ಕುಲೇಷನ್ ಅವಾಗಲೇ ಹೇಳ್ದಂಗೆ ಮಾಡಿಕೊಂಡು ಟ್ರಾನ್ಸ್ಫಾರ್ಮರ್ನ ಡಿಸೈನ್ ಮಾಡ್ಕೋತಾರೆ. ಸೊ ಇದು ಡಿಸೈನ್ ಆಸ್ಪೆಕ್ಟಲ್ಲಿ ತುಂಬ ದೊಡ್ಡ ಕ್ಯಾಲ್ಕುಲೇಷನ್ಸ್ಗಳಿದ್ದಾವೆ ಬೇರೆ ಬೇರೆ ಡಿಸೈನ್ಸ್ಗೆ. ಸೊ ಹೈ ಪವರ್ಗೆ, ಲೋ ಪವರ್ಗೆ, RFಗೆಲ್ಲ ಅದನ್ನು ಈ ವಿಡಿಯೋದಲ್ಲಿ ಹೇಳೋದಿಲ್ಲ. ಅದನ್ನು ಮುಂದೆ ಯಾವತ್ತನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಸ್ವಲ್ಪ ಬೇರೆ ಕಾಂಪೊನೆಂಟ್ಸ್, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಧನ್ಯವಾದಗಳು.